ಮೊದಲಿಗೆ ಯಾವ ಯಾವ ಗ್ರಹಗಳ ಗ್ರಹಚಾರ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಇದರಲ್ಲಿ ದೊಡ್ಡ ದೊಡ್ಡ ಗ್ರಹಗಳದ್ದು ಹೇಳಲ್ಲ, ಯಾಕೆ ಅಂತಂದ್ರೆ ಅದನ್ನ ವರ್ಷ ಭವಿಷ್ಯದಲ್ಲಿ ತಿಳ್ಕೊಂಡಿರ್ತೀರಾ. ಚಿಕ್ಕ ಚಿಕ್ಕ ಗ್ರಹಗಳ ಗ್ರಹಚಾರ ಮಾತ್ರ ಹೇಳ್ತೀನಿ. ಮೊದಲಿಗೆ ಸೂರ್ಯ 15 ಜನವರಿವರೆಗೂ ಧನಸ್ಸು ರಾಶಿಲಿ ಸ್ಥಿತನಾಗಿರ್ತಾನೆ. ಅದಾದ ಮೇಲೆ ಮಕರ ರಾಶಿಗೆ ಹೋಗ್ತಾನೆ. ಚಂದ್ರ ತಿಂಗಳ ಆರಂಭದಲ್ಲಿ ಮೇಷ ರಾಶಿಲಿರ್ತಾನೆ ಮತ್ತು 2.5-3 ದಿನಕ್ಕೆ ಒಂದೊಂದು ಮನೆ ಬದಲಾಯಿಸ್ತಾ ಹೋಗ್ತಾನೆ. ಇನ್ನು ಕುಜ ತಿಂಗಳು ಪೂರ ಧನಸ್ಸು ರಾಶಿಯಲ್ಲೇ ಇರ್ತಾರೆ. ಮೊದಲನೇ 7 ದಿನ ಅಂದ್ರೆ ಜನವರಿ 7ರವರೆಗೂ ಮಾತ್ರ ವೃಶ್ಚಿಕ ರಾಶಿಲಿ ಇರ್ತಾರೆ. ಇನ್ನು ಶುಕ್ರ ಜನವರಿ 18ನವರೆಗೂ ವೃಶ್ಚಿಕ ರಾಶಿ ಇರ್ತಾರೆ. ಆಮೇಲೆ ಫೆಬ್ರವರಿ 12ರವರೆಗೂ ನೆಕ್ಸ್ಟ್ ರಾಶಿ ಅಂತಂದ್ರೆ ಧನಸ್ಸು ರಾಶಿಲಿ ಇರ್ತಾರೆ. ಇನ್ನು ಬುಧ ಗ್ರಹ 7 ಜನವರಿವರೆಗೂ ವೃಶ್ಚಿಕ ರಾಶಿಲಿ ಇರ್ತಾರೆ. ಅದಾದ್ಮೇಲೆ ಪೂರ ತಿಂಗಳು ಧನಸ್ಸು ರಾಶಿಲಿ ಇರ್ತಾರೆ, ಆದ್ರೆ ವಕ್ರಗತಿಲಿ ಇರ್ತಾರೆ ಬುಧ. ಇನ್ನು ಗುರು ತಿಂಗಳು ಪೂರ್ತಿ ಮೇಷರಾಶಿಯಲ್ಲಿರ್ತಾನೆ. ಶನಿ ಕುಂಭರಾಶಿಯಲ್ಲಿದ್ದಾನೆ. ರಾಹು ಮೀನರಾಶಿಯಲ್ಲಿ, ಕೇತು ಕನ್ಯಾ ರಾಶಿಯಲ್ಲಿದ್ದಾರೆ. ಈಗ ವೃಶ್ಚಿಕ ರಾಶಿಯವರ ಜನವರಿ 2024 ಮಾಸ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಸೂರ್ಯ ನಿಮ್ಮ 2ನೇ ಮನೆಯಲ್ಲಿ 15ನೇ ತಾರೀಕಿನವರೆಗೂ ಧನಸ್ಸು ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ರವಿಗೆ 2ನೇ ಮನೆ ಅಷ್ಟು ಶುಭಕರವಲ್ಲ. ಈ ಸ್ಥಾನದಲ್ಲಿ ಅವನು ನಿಮಗೆ ಆಸ್ತಿ ನಷ್ಟ ತೋರಿಸ್ತಾನೆ. ಅಷ್ಟೇ ಅಲ್ಲದೆ ಕಣ್ಣಿನ ಸಮಸ್ಯೆಗಳು, ಕಿವಿಯ ಸಮಸ್ಯೆಗಳನ್ನು ತೋರಿಸ್ತಾನೆ. ಮತ್ತೆ ಮನೆಯಲ್ಲಿ ಮನಸ್ತಾಪಗಳು, ಜಗಳಗಳು ಸಾಧ್ಯವಿದೆ. 16ನೇ ತಾರೀಕು ನಿಮ್ಮ 3ನೇ ಮನೆಗೆ ಸೂರ್ಯ ಗ್ರಹಚಾರವನ್ನು ಮಾಡ್ತಾನೆ. 3ನೇ ಮನೆ ಸೂರ್ಯನಿಗೆ ತುಂಬಾ ಶುಭ ಸ್ಥಾನ, ವಿಕ್ರಮ ಸ್ಥಾನ ಅಂತಾನೆ ಕರೀತಾರೆ. ಇಲ್ಲಿ ಸೂರ್ಯ ಸ್ಥಿತಿನಾದಾಗ ನಿಮಗೆ ಹೆಚ್ಚು ಧೈರ್ಯ ಇರುತ್ತದೆ. ಯಾವ ಕೆಲಸ ಮಾಡಬೇಕು ಅಂದ್ರೂ ನಿಮಗೆ ಜಾಸ್ತಿ ಕಾನ್ಫಿಡೆನ್ಸ್ ಇರುತ್ತೆ ಮತ್ತು ನೀವು ಆಸ್ತಿ ಗಳಿಸ್ಕೊಳ್ಳುವಂತ ಯೋಗ ಇರುತ್ತದೆ. ಅಷ್ಟೇ ಅಲ್ಲದೆ ಕೆಲಸದಲ್ಲಿ ಪ್ರಮೋಷನ್ ಮತ್ತೆ ಬಡ್ತಿ ಸಿಗೋ ಚಾನ್ಸಸ್ ಇರುತ್ತೆ. ಇನ್ನು ಕುಜ ತಿಂಗಳು ಪೂರ ನಿಮ್ಮ 2ನೇ ಮನೆ ಅಂದ್ರೆ ಧನುಸ್ಸು ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. 2ನೇ ಮನೆ ಕುಜನಿಗೆ ಅಷ್ಟು ಒಳ್ಳೆಯದಲ್ಲ. ಇಲ್ಲಿ ಕುಜ ಹಣ ನಷ್ಟ ತೋರಿಸ್ತಾನೆ, ಆಸ್ತಿ ನಷ್ಟ ತೋರಿಸ್ತಾನೆ. ಅಷ್ಟೇ ಅಲ್ಲದೆ ಕುಟುಂಬದಲ್ಲಿ ಜಗಳಗಳನ್ನು ತೋರಿಸ್ತಾನೆ. ನಿಮ್ಮ ಮಾತಿನ ಮೇಲೆ ಹಿಡಿತವಿರಬೇಕು. ಇನ್ನು ಬುಧ 7ನೇ ತಾರೀಕಿನವರೆಗೂ ವಕ್ರಗತಿಯಲ್ಲಿ ನಿಮ್ಮ ಮೊದಲನೇ ಮನೆ ಅಂದ್ರೆ ನಿಮ್ಮ ಲಗ್ನದಲ್ಲೇ ಇರ್ತಾನೆ. ಲಗ್ನದಲ್ಲಿ ಬುಧ ಅಷ್ಟು ಒಳ್ಳೆಯವನಲ್ಲ. ನಿಮಗೆ ತಲೆನೋವು ಬರ್ಬೋದು, ವಿಂಟರ್ ಸೀಸನ್ ಬೇರೆ, ಸೊ ಸೈನಸೈಟಿಸ್ ಆಗ್ಬೋದು, ಮತ್ತೆ ಗಂಟಲಿನ ನೋವು ಕಾಣಿಸ್ಕೋಬಹುದು, ಟಾನ್ಸಿಲೈಟಿಸ್ ಆಗಬಹುದು. ಅಷ್ಟೇ ಅಲ್ಲದೆ ಧನ ನಷ್ಟ ಆಗುತ್ತೆ ಅನವಶ್ಯಕ ಕಾರಣಗಳಿಂದ. ಮತ್ತೆ ಶುಭ ಕಾರ್ಯಗಳನ್ನೆಲ್ಲ ಮುಂದೂಡಬೇಕಾದ ಪರಿಸ್ಥಿತಿ ಬರುತ್ತೆ. 8ನೇ ತಾರೀಕು ಬುಧ ವಕ್ರತ್ಯಾಗ ಮಾಡಿ ಮುಂದಿನ ಮನೆ ಅಂದ್ರೆ ನಿಮ್ಮ 2ನೇ ಮನೆಗೆ ಹೋಗ್ತಾನೆ. ಬುಧ ಇಲ್ಲಿ ಶುಭಕರವಾದ ರಿಸಲ್ಟ್ಸ್ ಅನ್ನೇ ಕೊಡ್ತಾನೆ. ಇಲ್ಲಿ ನಿಮಗೆ ಹಣದ ಬೆಂಬಲ ಸಿಗುತ್ತೆ, ಫ್ಯಾಮಿಲಿ ಮೆಂಬರ್ಸ್ ಇಂದ ಎಸ್ಪೆಷಲಿ, ಮತ್ತು ನೀವು ಹಣವನ್ನು ಗಳಿಸ್ತೀರಿ. ಅಷ್ಟೇ ಅಲ್ಲದೆ ನಿಮ್ಮ ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ತೀರಿ. ಇನ್ನು ಶುಕ್ರ 18ನೇ ಜನವರಿವರೆಗೂ ನಿಮ್ಮ 1ನೇ ಮನೆ ಅಂದ್ರೆ ಲಗ್ನದಲ್ಲೇ ಇರ್ತಾನೆ. ಲಗ್ನದಲ್ಲಿ ಶುಕ್ರ ಒಳ್ಳೆಯ ರಿಸಲ್ಟ್ಗಳನ್ನೇ ಕೊಡ್ತಾನೆ. ನಿಮ್ಮ ಪಾರ್ಟ್ನರ್ ಅಥವಾ ಹೆಂಡತಿ ಅಥವಾ ಗಂಡನ ಜೊತೆ ನೀವು ತುಂಬಾ ಒಳ್ಳೆ ರಿಲೇಶನ್ಶಿಪ್ನ ಮೇಂಟೈನ್ ಮಾಡ್ತೀರಿ. ಅಷ್ಟೇ ಅಲ್ಲದೆ ಫಿಸಿಕಲ್ ಕಂಫರ್ಟ್ಸ್ ಇರುತ್ತೆ, ನಿಮಗೆ ಕಂಫರ್ಟೇಬಲ್ ಆಗಿರ್ತೀರಿ, ಕಾಮ್ ಆಗಿರ್ತೀರಿ, ನೆಮ್ಮದಿಯಿಂದ ಇರ್ತೀರಿ. ಅಷ್ಟೇ ಅಲ್ಲದೆ ನೀವು ಸಂತಾನ ಅಪೇಕ್ಷೆ ಪಡ್ತಾ ಇದ್ರೆ ಈ ಸಮಯದಲ್ಲಿ ಅದು ಸಾಧ್ಯವಾಗುತ್ತೆ. ಮತ್ತೆ ನಿಮಗೆ ಹಣಕಾಸಿನ ಬೆಂಬಲ ಕೂಡ ಸಿಗುತ್ತೆ. ಇನ್ನು ಜನವರಿ 19ರ ನಂತರ ಶುಕ್ರ ನಿಮ್ಮ 2ನೇ ಮನೆಗೆ ಹೋಗ್ತಾನೆ. 2ನೇ ಮನೆ ಕೂಡ ಶುಕ್ರನಿಗೆ ಒಳ್ಳೆಯ ಸ್ಥಾನ. ಇಲ್ಲಿ ನಿಮಗೆ ಹಣಕಾಸಿನ ಬೆಂಬಲ ಸಿಗುತ್ತೆ, ಎಸ್ಪೆಷಲಿ ಫ್ಯಾಮಿಲಿ ಮೆಂಬರ್ಸ್ ಕಡೆಯಿಂದ. ಅಷ್ಟೇ ಅಲ್ಲದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನೀವು ಒಳ್ಳೆ ಸುಮಧುರ ಕ್ಷಣಗಳನ್ನ ಕಳಿತೀರಿ ಮತ್ತು ಆಸ್ತಿ ಲಾಭ ಕೂಡ ತೋರಿಸುತ್ತೆ. ಶನಿ ನಿಮ್ಮ 4ನೇ ಮನೆಯಲ್ಲಿರ್ತಾನೆ. ಇದು ಅರ್ಧಾಷ್ಟಮ ಶನಿ, ಅಷ್ಟು ಒಳ್ಳೆಯದಲ್ಲ. ಜೊತೆಗೆ ವೃಶ್ಚಿಕ ರಾಶಿಯ ಅಧಿಪತಿ ಬಂದು ಕುಜನಿಗೂ ಶನಿಗೂ ಅಷ್ಟು ಒಳ್ಳೆಯ ರಿಲೇಶನ್ಶಿಪ್ ಇಲ್ಲ. ಆದ್ರಿಂದ ಸ್ವಲ್ಪ ನೀವು ಶನಿಯಿಂದ ತೊಂದರೆಗೊಳಗಾಗ್ತೀರಿ. ಮತ್ತು ಗುರು 6ನೇ ಮನೆಯಲ್ಲಿದ್ದಾನೆ. 6ನೇ ಮನೆಯಲ್ಲಿದ್ದರೆ ಗುರುಬಲ ಇಲ್ಲ, ಶತ್ರುಗಳು ಜಾಸ್ತಿ ಆಗ್ತಾರೆ ನಿಮಗೆ, ಹಿತಶತ್ರುಗಳು ಅದು ಎಸ್ಪೆಷಲಿ. ಮತ್ತೆ ಏಪ್ರಿಲ್ 24ರ ನಂತರ ನಿಮಗೆ ಗುರುಬಲ ಬರುತ್ತದೆ. ರಾಹು 5ನೇ ಮನೆಯಲ್ಲಿರ್ತಾನೆ, ಇದು ಶುಭಕರವಲ್ಲ. ಕೇತು 11ನೇ ಮನೆಯಲ್ಲಿರ್ತಾನೆ, ಇದು ಶುಭವಾದ ವಿಚಾರ. ಇನ್ನು ನಿಮಗೆ ತಿಂಗಳಿನ ಶುಭವಾದ ದಿನಗಳನ್ನು ತಿಳಿಸಬೇಕು ಅಂತಂದ್ರೆ 10ರಿಂದ 12, 12ರಿಂದ 15, 17ರಿಂದ 19, 21ರಿಂದ 23, 27ರಿಂದ 30. ಇನ್ನು ಅಶುಭ ದಿನಗಳನ್ನು ತಿಳಿಸಬೇಕಾದ್ರೆ 2ರಿಂದ 5, 5ರಿಂದ 7, 7ರಿಂದ 10, 15ರಿಂದ 17, 19ರಿಂದ 21, 23ರಿಂದ 27, 30ರಿಂದ 1. ಇದು ವೃಶ್ಚಿಕ ರಾಶಿಗೆ ತಿಂಗಳ ಭವಿಷ್ಯ. ವರ್ಷ ಭವಿಷ್ಯವನ್ನು ತಿಳ್ಕೋಬೇಕಾದ್ರೆ ನನ್ನ ಚಾನೆಲ್ನಲ್ಲಿ 2024ರ ಭವಿಷ್ಯ ನಾನು ಹಾಕಿದ್ದೀನಿ, ಅದರಲ್ಲಿ ಹೋಗಿ ನೋಡಿ. ಅದರಲ್ಲಿ ನಿಮಗೆ ಶನಿ, ಗುರು, ರಾಹು, ಕೇತುಗಳ ಬಲಗಳನ್ನು ತಿಳಿಸಿದ್ದೀನಿ. ಇದರಲ್ಲಿ ಆ ಲಿಂಕನ್ನು ಅಟ್ಯಾಚ್ ಮಾಡಿರ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ
ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡ್ಬೋದು, ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ. ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.